ತಾಯಿ ಚಾಮುಂಡಿನೇ ನನ್ನ ತರಿಸ್ಕೊಳ್ತಾ ಇದಾರೆ ಅಂತ ನಿಮ್ಮ ದೇವರು ನೀವು ಆರಾಧಿಸುವಂತ ಅಲ್ಲಾಹು ನಿಮ್ಮನ್ನ ಮಸೀದಿಗೆ ಬಿಟ್ಟಿಲ್ಲ. ಇದು ನಮ್ಮ ಅರಿಶಿಣ ಕುಂಕುಮಧಾರಿಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರೆಸ್ಕೊಳ್ತಾಳ. ಏನ್ ಮೇಡಮ್, ಹೇಳೋದಕ್ಕೊಂದು ಅರ್ಥ ಬೇಕು. ನೀವೇನ್ ಸಾಹಿತ್ಯಕಾರರು ನಾಟಕಕಾರರು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಇನ್ನೊಂದು ಮಾತು ನಮ್ಮ ಹಿಂದೂಗಳಿದ್ರೆ ನಿಮಗೂ ಕೇಳಲಿಕ್ಕೆ ಬಯಸ್ತೀರಿ. ಮೇಡಮ್, ಭಾನು ಮೇಡಮ್, ನೀವು ದಸರಾ ಉದ್ಘಾಟನೆಗೆ ತಾಯಿ ಚಾಮುಂಡಿಯ ಮೇಲೆ ಭಕ್ತಿ ಇಟ್ಕೊಂಡು, ಶ್ರದ್ಧೆ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಬರೋ ಮೊದಲು ನಮ್ದು ಒಂದು ಪ್ರಶ್ನೆ ಇದೆ ಮೇಡಮ್. ಇಫ್ತಾರ್ ಕೂಟಕ್ಕೆ ಹೋಗುವ ಹಿಂದೂಗಳಿಗೆ ಜಗದಕ್ಕೆ ಮೂಳ ಕೊಡೋ ಮೊದಲು ತಲೆ ಮೇಲೆ ಟೋಪಿ ಹಾಕುವ, ಬೊಗಸೆ ಕೈ ಇಟ್ಟು ಮಂಡಿಯೂರಿಸುವಂತಹ ಮುಸಲ್ಮಾನರು ನೀವು ಸೀರೆ ಇಟ್ಟು ಕುಂಕುಮ ಧರಿಸಿ, ಕುಂಕುಮ ಹಾಕಿ, ಮುಡಿಗೆ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್, ನಾವು ಬೇಡ ಅಂತ ಹೇಳಲ್ಲ. ನಿಮ್ಮ ಇಫ್ತಾರ್ ಕೂಟಕ್ಕೆ ಸಿದ್ದರಾಮಯ್ಯನವರು ಹೋಗ್ಲಿ, ಡಿ ಕೆ ಶಿವಕುಮಾರ್ ಅವರು ಹೋಗ್ಲಿ, ತಲೆ ಮೇಲೆ ಟೋಪಿ ಹಾಕ್ತೀರಾ ಅಲ್ವಾ? ಮೂಳೆ ಕೊಡೋ ಮೊದಲು ತಲೆ ಟೋಪಿ ಹಾಕ್ತೀರಿ, ಬಡಿಸೋ ಮೊದಲು ಬಗ್ಗಿಸಿ ಕೂರಿಸಿ ಬೊಗಸೆ ಕೈಯನ್ನು ಇಟ್ಟು ಮಂಡಿ ಉರಿಸ್ತೀರಿ ನೀವು. ಹಾಗಾದ್ರೆ ನಮ್ಮ ದಸರಾದ ಉದ್ಘಾಟನೆಗೆ ಬರೋ ಮೊದಲು ನೀವು ಕೂಡ ಸೀರೆ ಇಟ್ಟು, ಮಡಿ ಇಟ್ಟು, ಮಲ್ಲಿಗೆ ಹೂವು ಮುಡಿದು, ಕುಂಕುಮ ಹಾಕಿ ಬನ್ನಿ ಮೇಡಮ್, ಅವಾಗ ಒಪ್ಕೊಳ್ತೀನಿ ನಿಮ್ಮನ್ನ. ಇನ್ನು ನಮ್ಮ ಕಾಂಗ್ರೆಸ್ನವ್ರು ಕೆಲವರೆಲ್ಲ ಚಾಮುಂಡಿ ಬೆಟ್ಟ ಎಲ್ಲರಿಗೂ ಸೇರಿದ್ದು, ಎಲ್ಲರಿಗೂ ನಮ್ ಡಿ ಕೆ ಸಾಹೇಬ್ರು ಹೇಳ್ತಾ ಇದಾರೆ. ಪಾಪ ಡಿ ಕೆ ಅವ್ರೆ, ಇವೆಲ್ಲ ಈ ಏನು ಒಂಥರ ಎಲ್ಲಾನು ಹೆದರ್ಸ್ತಾರಲ್ಲ, ಹೆದರ್ಸೋ ರೀತಿ ಮಾತಾಡೋಕೆ, ನಿಮಗೆ ಹೆದರ್ಕೊಂಡು ಕೂತ್ಕೊಳ್ಳಕ್ಕೆ. ನಾವು ಬಾಲಗಂಗಾಧರ ತಿಲಕರಿಂದ, ಭಗತ್ ಸಿಂಗ್ ಅವರಿಂದ, ಚಂದ್ರಶೇಖರ್ ಆಜಾದ್ ಅವರಿಂದ ಪ್ರಭಾವಿತರಾಗಿರುವಂತ ನಿಮಗೆ ಯಾರು ಹೆದರಲ್ಲ ಸರ್. ನಾನು ಡಿ ಕೆ ಶಿವಕುಮಾರ್ ಅವರಿಗಿಂತ ಮೊದಲು ಬಾನು ಮುಸ್ತಾಕ್ ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಬಾನು ಮುಸ್ತಾಕ್ ಅವರೇ, ನಮ್ಮದು ನೆಲ, ಜಲ, ಕಲ್ಲು, ಮಣ್ಣು ಪ್ರತಿಯೊಬ್ಬರಲ್ಲೂ ಕೂಡ, ಪ್ರತಿಯೊಂದರಲ್ಲೂ ಕೂಡ ದೇವರನ್ನ ಕಾಣುವಂತಹ ಸಂಪತ್ಭರಿತವಾದಂತಹ ಸಂಸ್ಕೃತಿ ನಮ್ದು. ಮರುಭೂಮಿನಲ್ಲಿ ಹುಟ್ಟಿ ನೆಲ ಕಾಣ್ಕೊಂಡು ಬಂದಿರುವಂತಹ ಬರಡು ಧರ್ಮ ಅಲ್ಲ ಮೇಡಮ್. ಅದೇನಿದ್ರು ನಿಮ್ಮದಷ್ಟೇನೆ, ನಮ್ದಲ್ಲ. ನಮ್ಮ ಧರ್ಮ ಎಷ್ಟು ಸಂಪತ್ಭರಿತವಾಗಿದೆ ಅಂತಂದ್ರೆ ನಾವು ಕಲ್ಲು, ಮಣ್ಣು, ಜಲ, ನೆಲ ಎಲ್ಲದನ್ನೂ ಕೂಡ ದೇವರನ್ನ ಕಾಣೋ ಜೊತೆಗೆ ನಮ್ಮ ಧರ್ಮ ಒಂದರಲ್ಲಿ ಮಾತ್ರ ನಮ್ಮ ಧರ್ಮದಲ್ಲಿ ಸಂಗೀತವೂ ಇದೆ, ಸಾಹಿತ್ಯವೂ ಇದೆ, ತಮರು ಹೇಳ್ಕೊಂಡ್ರ ಶಿವ ನೃತ್ಯವೂ ಕೂಡ ಇದೆ. ನಿಮ್ಮ ಧರ್ಮದಲ್ಲಿ ಇದೆಯಾ ಮೇಡಮ್ ಇದು? ನಮ್ಮ ಧರ್ಮ ಅಷ್ಟು ಸಂಪತ್ಭರಿತವಾಗಿದೆ, ಎಲ್ಲದರಲ್ಲೂ ನಾವು ದೇವರನ್ನ ಕಾಣ್ತೀವಿ. ಇಂತಹ ದೇವರನ್ನ ಕಾಣುವಂತ ಧರ್ಮದ ಬಗ್ಗೆ ಅಪತ್ಯ ಭಾವನೆಯನ್ನು ಇಟ್ಕೊಂಡು ತಾಯಿ ಚಾಮುಂಡಿಯ ನವರಾತ್ರಿ ಉತ್ಸವದ ಉದ್ಘಾಟನೆಗೆ, ದಸರಾದ ಉದ್ಘಾಟನೆಗೆ ನೀವು ಬರಕ್ ಹೊರಟ್ರೆ ನಿಮ್ಮ ಮನಸ್ಸಾದ್ರೆ ಹೇಗೆ ಒಪ್ಪುತ್ತೆ, ನಿಮ್ಮನ್ನ ಹೇಗೆ ನಾವು ಸ್ವೀಕರಿಸಕ್ಕೆ ಸಾಧ್ಯ ಮೇಡಮ್? ಇನ್ನ ನಮ್ಮಲ್ಲೆಲ್ಲ ಹಿಂದೂಗಳಲ್ಲಿ ನಮ್ಮಲ್ಲಿ ಯಾವಾಗ್ಲೂ ಭಾಷಣ ಹೊಡಿಬೇಕಾದ್ರೆ ಈ ಸದ್ಭಾವನೆ ಬಗ್ಗೆ ಎಸೆ ಬರೀರಿ ಅಂತಾರೆ. ಭಾರತವನ್ನು ಕೇಳಿಕೊಳ್ಳಿದ ವಿವಿಧತೆಯಲ್ಲಿ ಏಕತೆ, ಏಕತೆ ಅಂತಾರೆ. ಅಂದ್ರೆ ಯುನಿಟಿ ಇನ್ ಡೈವರ್ಸಿಟಿ ಅಂತ. ಯುನಿಟಿ ಇನ್ ಡೈವರ್ಸಿಟಿ ಇಸ್ಲಾಂ ಅಲ್ಲಿ ಇಲ್ಲ, ಕ್ರಿಶ್ಚಿಯಾನಿಟಿಯಲ್ಲಿ ಇಲ್ಲ. ಯುನಿಟಿ ಇನ್ ಡೈವರ್ಸಿಟಿ ಇರೋದು ಬರೀ ಹಿಂದೂಯಿಸಂ ಅಲ್ಲಿ ಮಾತ್ರ. ಅಸ್ಸಾಂನಲ್ಲಿ ಬಿಹು ಅಂತ ಆಚರಣೆ ಮಾಡಿದ್ರೆ, ಅಲ್ಲಿ ಪೊಂಗಲ್ ಅಂತ ಕೇರಳದಲ್ಲಿ ಆಚರಣೆ ಮಾಡಿದ್ರೆ, ನಾವಿಲ್ಲಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ, ಪುತ್ತರಿ ಅಂತ ಆಚರಣೆ ಮಾಡ್ತೀವಿ, ಬೈಸಾಖಿ ಅಂತ ಆಚರಣೆ ಮಾಡ್ತೀವಿ. ಒಂದೊಂದು ಕಡೆ ಒಂದೊಂದು ಆಚರಣೆ ಮಾಡ್ತೀವಿ. ಹಬ್ಬ ಒಂದೇ, ಆಚರಣೆ ಒಂದೇ, ಆದ್ರೆ ಬೇರೆ ಬೇರೆ ರೂಪದಲ್ಲಿ ಮಾಡ್ತೀವಿ ನಾವು. ಇದು ವಿವಿಧತೆ ನಮ್ಮಲ್ಲಿ.